ಹಾಯ್ ಫ್ರೆಂಡ್ಸ್, ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಏನು ಅಂದ್ರೆ ಹಸಿ ಕೊಬ್ಬರಿ ಖಾರ ಯಾವ ಥರ ಕೊಡ್ತೀನಿ ನಾನು ಅಂತೇಳಿ ತೋರಿಸ್ಕೊಡ್ಬೇಕು ಅಂದ್ಕೊಂಡ್ರಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಯಾರೆಲ್ಲ ನನ್ನ ವಿಡಿಯೋ ಹೊಸದಾಗಿ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ ಫ್ರೆಂಡ್ಸ್. ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದೆ. ಇದರಿಂದ ನೀವೇ ಫಸ್ಟ್ ನಾನು ವಿಡಿಯೋ ನೋಡ್ಬೋದು. ಬರ್ರಿ ಈಗ ಕೊಬ್ಬರಿ ಖಾರ ಯಾವ ಥರ ಕುಟ್ಟಬೇಕು ಅಂತ ಹೇಳಿ ತೋರಿಸ್ತೀನಿ ನಿಮಗೆಲ್ಲ. ಫ್ರೆಂಡ್ಸ್ ನೋಡ್ರಿ, ನಿನ್ನ ಸಂಡೆ ಇತ್ತಲ್ರಿ, ನನಗೆ ದೇವ್ರಿಗೆ ಒಂದು ದೇವ್ರಿಗೆ ನವದಿ ಕೊಡು ಅಂತಂದಿರಿ. ಯಾಕಂದ್ರೆ ಮನುಗೆ ಮೈ ತುಂಬ ಪಿಂಪಲ್ ಥರ ಒಂಥರ ಹುಣ್ಣು ಥರ ಆಗಿವ್ರಿ, ಕಡಿಮೆ ಆಗ್ತಿರ್ಲಿಲ್ಲ. ಎಷ್ಟು ಅಂದ್ರೆ ಒಂದು 25,000-30,000 ತನಕ ಹಾಕಿದೇವ್ರಿ. ಎಲ್ಲ ದವಾಖಾನೆಗಳು, ಸ್ಕಿನ್ ಡಾಕ್ಟ್ರ್ ಬಳಿ, ಚೈಲ್ಡ್ ಸ್ಪೆಷಲಿಸ್ಟ್ ಬಳಿ ಎಲ್ಲ ತಲೆ ತೋರಿಸಿದೆ, ಬಟ್ ಕಡಿಮೆ ಆಗಿದ್ದಿಲ್ಲ ರೀ. ಆನಂತರ ಯಾರೋ ಒಬ್ಬರಿಬ್ಬರು ಹೇಳಿದ್ರಿ ದೇವ್ರಿಗೆ ನವದಿ ಕೊಡು ಅಂತ ಹೇಳಿಬಿಟ್ಟು. ಹಂಗಂತೇಳಿ ಎಲ್ಲ ಕಮ್ಮಿ ಆಗ್ಯಾವಲ್ರಿ, ಕಮ್ಮಿ ಆದ್ಮೇಲೆ ನವದಿ ಕೊಡು ಅಂದಿರು. ಈಗೆಲ್ಲ ಕಮ್ಮಿ ಆಗ್ಯಾವಲ್ರಿ, ಅದಕ್ಕೆ ನಿನ್ನ ಸಂಡೇನೂ ಇತ್ತು. ಇಲ್ಲಿನ ಜನ ಜಾಸ್ತಿ ಏನು ಅಂದ್ರೆ ಸಂಡೇ ಮಂಗಳವಾರ ಕೊಡ್ತಾರೆ ರೀ. ಮಂಗಳವಾರ ದಿನ ಐಶ್ವರ್ಯ ಪಪ್ಪಗೆ ಕೆಲಸ ಇರ್ತದೆ, ಐಶುಗೆ ಹಂಗೆ ಸ್ಕೂಲ್ ಇರ್ತದೆ, ಅರ್ಜೆಂಟ್ದಾಗ ಆಗಲ್ಲ ಅಂತ ಹೇಳ್ಬಿಟ್ಟು ನಿನ್ನ ಸಂಡೇ ಇತ್ತಲ್ರಿ, ಸುಟ್ಟಿ ಇರ್ತದೆ ಸ್ಕೂಲು ಎಲ್ಲ. ಹಂಗಂತೇಳಿ ನಿನ್ನ ನವದಿ ಕೊಟ್ಟಿದ್ದೀರಿ ನೋಡಿರಿ. ಟ್ಯಾಂಗ್ ಹೊಡೆದಿವ ಫ್ರೆಂಡ್ಸ್, ಅಲ್ಲಿ 3 ಟ್ಯಾಂಗ್ ಅವ ರೀ. 3 ತಲೆ ನವದಿ ಕೊಡೋದಿರ್ತದೆ ಫ್ರೆಂಡ್ಸ್. ಹಂಗಂತೇಳಿ ಮೂರು ತಲೆ ಒಂದೊಂದು ದೇವ್ರಿಗಿನ ಟ್ಯಾಂಗ್ ಹೊಡೆದಿವನಿ. ಇರ್ಲಿಂದ ಏನಾರ ಸ್ವೀಟ್ ಮಾಡಮಂದಿದ್ರಿ, ಬಟ್ ಈಗ ಸಂಕ್ರಾಂತಿ ಹಬ್ಬಕ್ಕೆ ಸ್ವೀಟು ಅದು ಇದು ಮಾಡಿ ತಿಂದು ಬೇಜಾರಾಗ್ಯದ್ರಿ. ಕೊಬ್ಬರಿ ಖಾರ ಮಸ್ತ್ ಹತ್ತದ ಫ್ರೆಂಡ್ಸ್, ಚಪಾತಿ ಸಂಗಟ, ಅನ್ನ ರೊಟ್ಟಿ ಸಂಗಟ ಅಂತೂ ಭಾಳ ಚಂದ ಹತ್ತದ್ರಿ. ಅದಕ್ಕೆ ನಿಮಗೂ ಹೇಳಮಿ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ಲತ್ತೀನಿ. ಇವೆಲ್ಲ ಇದ್ರ ಮ್ಯಾಲಿನ ಬೋಕಿ ಎಲ್ಲ ಇರ್ತದಲ್ರಿ, ಇದು ಎಲ್ಲ ತಕ್ಕೊಂಡು ಬರ್ತೀನಿ. ತಕ್ಕೊಂಡು ಬಂದುಬಿಟ್ಟು ಬರೀ ಪೀಸಸ್ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್. ಯಾಕಂದ್ರೆ ಊರಾಗ ಈಗ ಹಳ್ಳಿ ಕಡೆ ಎಲ್ಲ ಒಳ್ಳೆ ಇರ್ತಾವ್ರಿ, ಒಳಗೆ ಹಾಕಿ ಕೊಟ್ಟರೆ ಚಂದ ಪುಡಿ ಪುಡಿ ಆಗ್ತದೆ. ಮಿಕ್ಸರ್ದಾಗ ಪೂರ್ತಿ ಹಿಂಗೆ ಇವು ಇರ್ತಾವಲ್ರಿ, ಒಂದು ಬಟ್ಲು ಅಂತೇವೆ ನಾವು, ಈ ಮ್ಯಾಗಿನ ಕಪ್ ಹಾಡಿ ಅಂತೇವೆ, ಒಳಗಿನ ಕಪ್ ಒಂದು ಬಟ್ಲು ಕೊಬ್ಬರಿ ಅಂತೇವೆ ರೀ. ಪೂರ್ತಿ ಹಾಗೆ ಹಾಕ್ದೇವು ಅಂದ್ರೆ ಮಿಕ್ಸಿ ಆಗಲ್ಲಲ್ರಿ. ಹಂಗಂತ ಹೇಳ್ಬಿಟ್ಟು ಇದು ಮ್ಯಾಗಿನ ತೆಗ್ದುಬಿಟ್ಟು ಬರೀಕ್ ಕಟ್ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್ ನಾನು ಇವೆಲ್ಲನೂ. ಫ್ರೆಂಡ್ಸ್ ನೋಡಿರಿ, ಮೋಟೆ ಹೆಂಗವಲ್ರಿ, ನಾನು ಕಲ್ಗಲ್ಲಿಂದು ಮ್ಯಾಗಿನ ಕುಟ್ಟೋದಿರ್ತದೆ ನೋಡಿರಿ, ಅದನ್ನೇ ಕಲ್ಗಲ್ನೂ ಅದ ರೀ. ಅದಕ್ಕೆ ಇಷ್ಟೇ ಇದನ್ನು ಇವು ಅಷ್ಟು ಆಮೇಲೆ ಕುಟ್ಟೋದಾಗಲ್ಲ, ಟೈಮ್ ಬೊಕ್ಕೊಳ್ಬೇಕು ಫ್ರೆಂಡ್ಸ್. ಹಂಗಂತ ಮಿಕ್ಸಿಗೆ ಹಾಕೊಂಡು ಬರಮ್ ಅನ್ಕೊಂಡಿನಿ ನೋಡಿ. ಒಂದು ಬಟ್ಟೆ ಹಾಕೋತೀನಿ ಫ್ರೆಂಡ್ಸ್, ಯಾಕಂದ್ರೆ ನಾವು ಸೆಕೆಂಡ್ ಫ್ಲೋರ್ದಾಗ ಇದ್ದೀವಲ್ರಿ, ತಳಗೆಲ್ಲ ಸೌಂಡ್ ಹೋಗ್ತದ. ಹಂಗೆ ನನ್ನ ಮೇಲೆ ಮಾಡ್ದೇವು ಅಂದ್ರೆ ನೋಡಿ ಈ ಥರ ಗುದ್ಕೋತೀನಿ. ಅಷ್ಟು ತಕೊಂಡ್ಬರ್ತೀನಿ ರೀ. ಈ ಕೊಬ್ಬರಿ ಅಂತೂ ಬೊಕ್ಕಳು ಎಳಿಕದ್ರಿ, ಟೇಸ್ಟ್ ಅದ ನೀ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿರಿ ಎಷ್ಟು ಎಳಿಕದ ಅಂತ ಹೇಳ್ಬಿಟ್ಟು. ಎಳಿಕಿದ್ರೆ ಈ ಥರ ವೈಟ್ ಈ ಥರ ಇರ್ತದೆ ನೋಡಿರಿ. ಇರ್ಲಿಂದ ಖಾರ ಕೊಟ್ರಿ ನೀವು ಹಂಗೆ ಸಕ್ಕರೆ ಹೆಚ್ಕೊಂಡು ತಿನ್ನಿರಿ, ಏನು ಸ್ವೀಟ್ ಮಾಡಿರಿ, ಭಾಳ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್ ಎಳೆ ಕೊಬ್ಬರಿ ಇದ್ದು ಅಂದ್ರೆ. ಈಗ ಬಲ್ತೋಗಿ ಇರ್ತಾವಲ್ರಿ, ಅದು ಪೂರ್ತಿಯಾಗಿ ಬ್ರೌನ್ ಕಲರ್ ಕವರ್ ಆಗ್ತದೆ ರೀ ಕೊಬ್ಬರಿ ಸುತ್ತಮುತ್ತ ಎಲ್ಲ. ಇದು ಹಂಗೆ ಸಕ್ಕರೆ ಇಲ್ದ್ರೂ ಇಲ್ಲರಿ, ಹಂಗೆ ಕೊಬ್ಬರಿ ತಿಲ್ಲಕ್ಕೂ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ನಮ್ಮ ಆಶು ಇದ್ದಿರ್ಬೇಕಿತ್ತು ರೀ, ಮಮ್ಮಿ ಕೊಬ್ಬರಿ ತಾ ಅಂತ ಹರಿಬೋತೀನೋ ಸ್ಕೂಲಿಗೆ ಹೋಗೇನ್ರಿ ಈಗ.
ಫ್ರೆಂಡ್ಸ್ ನೋಡಿರಿ, ಸುಲಭವಾಗಿ ಕೊಬ್ಬರಿ ತೆಂಗಿನಾಗಿನ ತೆಗಿಬೇಕು ಅಂದ್ರೆ ಇದು ಏನದಲ್ರಿ ಜುಟ್ಟ ಈ ಪೂರ ಈ ಥರ ಹಿಡ್ಕೊಂಡು ಸುತ್ತಮುತ್ತ ಎಲ್ಲ ಇದರಲ್ಲಿಂದ ಕುಟ್ಬೇಕ್ರಿ. ಮಸ್ತ್ ಬರ್ತದ ಫ್ರೆಂಡ್ಸ್. ನೋಡಿರಿ, ಇಲ್ಲೊಂದು ಥೋಡೆ ಹತ್ತಿಲ್ರಿ ಪೆಟ್ಟು, ಇಲ್ಲೊಂದು ಥೋಡೆ ಹಚ್ತೀನಿ ನೋಡಿರಿ. ಈ ಥರ ಸುತ್ತಮುತ್ತ ಕುಡ್ದನ್ನು ಕೊಬ್ಬರಿ ಚಂದ ಉಚ್ಕೋತದ್ರಿ. ಬಲ್ತ್ ಹೋಗಿದ್ದಿತ್ತು ಅಂದ್ರೆ ಅಗರ್ ಎಳಿಕಿತ್ತು ಅಂದ್ರೆ ಸ್ವಲ್ಪ ಜಲ್ದಿ ಬಿಡಲ್ರಿ. ನೋಡಿರಿ ಎಷ್ಟು ಚಂದ ಸುಲ್ದಿದ್ದೀನಿ ನೋಡಿರಿ. ಇದು ಬಲ್ತ್ ಹೋಗಿದ್ದಲ್ರಿ, ಜಲ್ದಿ ಬಂದದ ಫ್ರೆಂಡ್ಸ್. ನೋಡಿದ್ರಲ್ಲ ರೀ ಎಷ್ಟು ಮಸ್ತ್ ಬಂದದ ಅಂತ ಹೇಳ್ಬಿಟ್ಟು ಈ ಟ್ರಿಕ್ ಯೂಸ್ ಮಾಡಿರಿ. ಈಗ ಇದು ಒಂದು ಜುಟ್ಟ ಬಲ್ತೋಗಿದ್ದು ಇರ್ತದಲ್ರಿ, ಈಗ ನಾವು ಏನಾರ ವಜ್ಜನ್ ಇದ್ದಿದ್ದು ತೊಗೊಂಡು ಈ ಥರ ಸುತ್ತ ಹಳ್ಳಗೆ ಬಾರ್ದೇವು ಅಂದ್ರೆ ಆಟೋಮೆಟಿಕ್ಕೆ ಇಷ್ಟು ಸಡಿಲವಾಗಿ ಈ ಥರ ಉಸ್ತದ ರೀ. ನೋಡ್ರಿ, ಇದು ಬಲ್ತೋಗಿದ್ದಲ್ರಿ, ಇದು ಚಂದ ಉಚ್ಚದ ಫ್ರೆಂಡ್ಸ್. ಇದು ಎಳಿಕದಲ್ರಿ, ಇದು ಈ ಥರ ಉಚ್ಚಲ್ರಿ, ಉಸ್ತದ ಬಟ್ ಸ್ವಲ್ಪ ಲೂಸ್ ಆಗ್ತದ್ರಿ. ನಾವೀಗ ಚಾಕು ಅಥವಾ ಈ ಥರ ಕಡ್ಚಿರ್ತದಲ್ರಿ, ಕಡ್ಚಿಲಿಂದ ತೆಗಿಬಹುದು. ಬಲ್ತೋಗಿದ್ದಿತ್ತು ಅಂದ್ರೆ ಮಸ್ತ್ ಬರ್ತದ್ರಿ. ನೋಡ್ರಿ, ಈ ಥರ ಪೀಸಸ್ ಮಾಡ್ಕೊಳತ್ತೀನಿ ನಾನು. ಫ್ರೆಂಡ್ಸ್ ನೋಡ್ರಿ, ಈಗ ಇದಿಷ್ಟು ಕೊಯ್ದಿದ್ದೀನಲ್ರಿ, ಎಷ್ಟು ಇದೇ ಥರ ಕಟ್ ಮಾಡ್ಕೊಂಡು ಬಂದೀನಿ ರೀ ನಾನು. ಈಗ ಅದಿಷ್ಟು ಕೊಬ್ಬರಿನೂ ಇದೇ ಥರ ಕಟ್ ಮಾಡ್ಕೊಂಡು ಬರ್ತೀನಿ ರೀ. ಫ್ರೆಂಡ್ಸ್ ನೋಡ್ರಿ, ಈ ಥರ ಬರೀಕ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಬಂದೀನಿ ರೀ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡೀನಿ ಫ್ರೆಂಡ್ಸ್. ಇದ್ರೊಳಗೆ ಚಂದ ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬರ್ಬೇಕ್ರಿ. ಹಂಗೆ ಬೆಳಗಡ್ಡಿ ಸುಲ್ಕೊಂಡು ಇಕ್ಕೊಂಡೀನಿ ರೀ, ಒಂದು 7-8 ಎಸುಳು. ಈಗ ನೋಡಿ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ರೀ, ತರಿ ಆಗಿಬಿಟ್ಟು. ಇದು ಒಂದೇ ರೌಂಡಿಗೆ ಆಗಲ್ಲ ಫ್ರೆಂಡ್ಸ್, ಒಂದು 2-3 ರೌಂಡ್ ಹಾಕ್ಬೇಕಾಯ್ತದ ರೀ. ಸಣ್ಣದು ಇದ್ದ ಸಲಿಂದ ದೊಡ್ಡದ್ರಾಗ ನಂಬಲ್ಲಿ ಆಗಲ್ಲ ರೀ. ಹಂಗಂತ ಹೇಳ್ಬಿಟ್ಟು ಇದ್ರೊಳಗೆ ಹಾಕ್ತಿದ್ದೀನಿ ನಾನು. ಈಗ ನೋಡಿರಿ, ಇದ್ರೊಳಗೆ ಮಿಕ್ಸಿದಾಗ ಎಲ್ಲ ಹಾಕೀನಿ ರೀ. ಇನ್ನೊಂದು ಸ್ವಲ್ಪ ಉಳಿಸಿದ್ದೀನಲ್ರಿ, ಅದ್ರೊಳಗೂ ಹಾಕ್ತೀನಿ ರೀ. ಈಗ ನೋಡಿರಿ, ಬೆಳಗಡ್ಡಿ ತೊಗೊಂಡೀನಿ ರೀ, ಒಂದು 4 ಎಸುಳು ನಾನು. ನೋಡಿರಿ 4 ಎಸುಳು ಇದ್ರೊಳಗೆ. ಹಂಗೆ ಇನ್ನೊಂದು ಸ್ವಲ್ಪ ಕೊಬ್ಬರಿ ಅದಲ್ರಿ, ಅದ್ರ 4 ಎಸುಳು ಬೆಳಗಡ್ಡಿ ಹಾಕಿ ರುಬ್ಕೊಂಡು ಬರ್ತೀನಿ ಫ್ರೆಂಡ್ಸ್. ನೋಡಿರಿ, ಈ ಥರ ದುರು ನೋಡಿರಿ, ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬಂದೀನಿ ರೀ ನಾನು. ಈಗ ಅಷ್ಟು ಈಗ ನೋಡಿರಿ, ಈಗ ಗ್ಯಾಸ್ ಮೇಲೆ ಒಂದು ಕಡೆ ಇಕ್ಕೀನಿ. ಕಡೆಯೂ ಗರಮ್ ಆಗ್ಯದ ಫ್ರೆಂಡ್ಸ್. ನೋಡಿರಿ, ನಾನು ನಿನ್ನೆ ಉದಿ ಮಾಡ್ಲಿಕ್ಕೆ ಸ್ವೀಟ್ ಪುರಿ ಏನು ಕರ್ದಿತ್ತಲ್ರಿ, ಅದೇ ಎಣ್ಣೆ ಹಾಕ್ತಿದ್ದೀನಿ. ಫ್ರೆಂಡ್ಸ್ ಈಗ ನೋಡಿರಿ, ಎಣ್ಣೆ ಕಾಯ್ದದ್ರಿ. ಈಗ ನಾನು ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ತಿದ್ದೀನಿ. ಹಾಗೆ 1 ಚಮಚದಷ್ಟು ಜೀರಿಗೆನ ಹಾಕ್ತಿದ್ದೀನಿ ರೀ. ಈಗ ನೋಡಿರಿ, ಒಂದು ಉಳ್ಳಾಗಡ್ಡಿನ ಈ ಥರ ಕಟ್ ಮಾಡಿಕೊಂಡೀನಿ ರೀ. ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಈ ಥರ ಬರೀ ಕಟ್ ಮಾಡಿಕೊಂಡೀನಿ ರೀ. ಅವನು ಹಾಕ್ತಿದ್ದೀನಿ. ಒಂದು ಸತಿ ಚಂದ ಕಲಿಸ್ಬೇಕ್ರಿ. ಈಗ ನೋಡಿರಿ, ಕರಿಬೇವನ್ನ ತೊಗೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿರಿ, ಈಗ ಉಳ್ಳಾಗಡ್ಡಿ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗ್ಯದಲ್ರಿ, ರೆಡ್ ಕಲರ್ ಆಗಿದೆ. ಈಗ ನಾನು ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ತಿದ್ದೀನಿ ರೀ. ಹೀಗೆ ನೋಡಿರಿ, ಕೆಂಪು ಮೆಣಸಿನ್ಕಾಯಿ ಖಾರನ ಹಾಕ್ತಿದ್ದೀನಿ. ನಾನಿಲ್ಲಿ 1.5 ಚಮಚದಷ್ಟು ತೊಗೊಂಡೀನಿ ರೀ. ಒಂದು ಸತಿ ಚಂದ ಮಿಕ್ಸ್ ಮಾಡ್ಕೋಬೇಕು. ನಾವೀಗ ಅವು ಹಳ್ಳಿ ಕಡೆಲ್ಲ ಒಳ್ಳಿರ್ತಾವಲ್ಲ ರೀ, ಒಳ್ಳ ಕುಟ್ಲತ್ತೀವಿ ಅಂದ್ರೆ ಖಾರ ಉಪ್ಪು ಎಲ್ಲ ಅವಾಗೆ ಹಾಕಿ ಕೊಡ್ತಾರೆ. ಎಲ್ಲ ಒಂದೇ ಸತಿ ಮಿಕ್ಸ್ ಆಗ್ತದೆ. ಡೈರೆಕ್ಟ್ ತೆಗ್ದುಬಿಟ್ಟು ಫೋಣೆ ಹೊಡೆದಿರ್ತದೆ ರೀ. ಅದರ ಮಿಕ್ಸಿಗೆ ನಾನು ಒಂದಿಲ್ಲಿ 1-2 ರೌಂಡ್ ಹಾಕೊಂಡು ಬಂದೀನಿ ಫ್ರೆಂಡ್ಸ್. ಖಾರ ಹೆಚ್ಚು ಕಮ್ಮಿ ಆಗ್ತದ ಅಂತ ಹೇಳ್ಬಿಟ್ಟು ನಾನು ಫೋಣೆದಾಗ ಹಾಕೊಲತ್ತಿದ್ದೆ ನೋಡಿರಿ. ಈಗ ನೋಡಿರಿ, ಕೊಬ್ಬರಿ ಏನು ಕುಟ್ಕೊಂಡು ಬಂದೇನಿಲ್ಲ ರೀ, ಅದನ್ನು ಹಾಕ್ತಿದ್ದೆ ನಾನು. ಈಗ ನೋಡಿರಿ, ಒಂದು ಸತಿ ಚಂದ ಕಲಿಸ್ಕೋಬೇಕು ಫ್ರೆಂಡ್ಸ್. ಪೂರ್ತಿಯಾಗಿ ಖಾರ ಉಪ್ಪು ಎಲ್ಲ ಮಿಕ್ಸ್ ಆಗಬೇಕು ರೀ. ಫ್ರೆಂಡ್ಸ್ ಈಗ ನೋಡಿರಿ, ನಾನು ಉಪ್ಪು ಹಾಕಿದ್ದಿದ್ದೆಲ್ಲ ರೀ ಫೋಣೆದಾಗ. ಈಗ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನ ಹಾಕ್ತಿದ್ದೀನಿ.
ಇದೊಂದು ಸತಿ ಚಂದ ಮಿಕ್ಸ್ ಮಾಡ್ಕೋಬೇಕ್ರಿ. ಯಾವ ಥರ ಅಂದ್ರೆ ಈ ಕೊಬ್ಬರಿ ಎಲ್ಲ ಉಂಡೆ ಅದ ನೋಡಿರಿ, ಇದನ್ನೆಲ್ಲ ಚಂದ ಉದುರು ಆಗಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ಚಂದ ಫ್ರೈ ಮಾಡ್ಕೊಂಡು ಬರ್ತೀನಿ ರೀ ನಾನು. ಫ್ರೆಂಡ್ಸ್ ನೋಡಿರಿ ಚಂದ ಉದುರು ಆಗ್ಯದ ನೋಡಿರಿ. ಚಂದ ಕೊಬ್ಬರಿ ಖಾರ ಎಲ್ಲ ಚಂದ ಫ್ರೈ ಆಗಿದೆ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಹಸಿ ಕೊಬ್ಬರಿ ಖಾರ ಕುಟ್ಟೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ರೀ. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಂಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲ ಮಸ್ತ್ ಆಗ್ತದ ಫ್ರೆಂಡ್ಸ್. ಈಗ ನೋಡಿರಿ ನಾನು ಗ್ಯಾಸ್ ಆಫ್ ಮಾಡ್ತಿದ್ದೀನಿ ನಾನು. ಭಾಳ ಟೇಸ್ಟ್ ಆಗ್ತದೆ ರೀ. ಯಾರಿಗೆಲ್ಲ ಗೊತ್ತಿಲ್ಲ ನೋಡಿರಿ ಅವರೆಲ್ಲ ಒಂದು ಸತಿ ಟ್ರೈ ಮಾಡಿರಿ. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದ ಫ್ರೆಂಡ್ಸ್. ನಿಮ್ಮ ಮನೆ ಮಂದಿಯಲ್ಲಿ ಇಷ್ಟಪಟ್ಟು ಊಟ ಮಾಡ್ತಾರೆ ರೀ.